ಫ್ರೀ ಫೈರಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಗುರು. ಸ್ಕ್ಯಾಮು ಅಂದರೆ ಇನ್ನೊಬ್ರಿಗೆ ಗೊತ್ತಿಲ್ದಿರೋ ಥರ ಮಾಡೋದು. ಬಟ್ ಇದು ಆ ಥರ ಅಲ್ಲ, ಎಲ್ಲರಿಗೂ ಗೊತ್ತಾಗೋ ಥರನೇ ಮಾಡ್ತಾಯಿದ್ದಾರೆ. ಇದು ಪುರಾತನ ಕಾಲದಿಂದ ಬಂದಿರೋ ಆಚಾರ ಥರ ಇದೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಸ್ಪಿನ್ ಮಾಡೋದ್ರ ಬಗ್ಗೆ. ಮೊದಲಾಗಿದ್ದರೆ ಒಂದು ಸಲ ಫ್ರೀಯಾಗಿ ಸ್ಪಿನ್ ಮಾಡ್ಬೋದಾಗಿತ್ತು. ಬಟ್ ಈಗ ಅದನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದಾನೆ. ಇದುವರೆಗೂ ಎಷ್ಟು ಸಲ ತಿರುಗಿಸಿದ್ರು ಕೂಡ ಫಸ್ಟಲ್ಲೇ ಫೈನಲ್ ಅಮೌಂಟ್ ಬಂದಿರೋದು ಹಿಸ್ಟ್ರಿಯಲ್ಲೇ ಇಲ್ಲ. ಬೇಜಾರಾಗೋದೇನು ಅಂತಂದರೆ ಅದರಲ್ಲಿ ಇಕ್ಕಿರೋ ಐಟಮ್ಸು ನೋಡಿದ್ರೆ ಗೊತ್ತಾಗುತ್ತೆ. ಒಂಥರ ಎಲ್ತ್ ಕೊಡೋದು, ಮತ್ತು ಯಾಮರ್ ಥರ ಇರೋದು, ಮತ್ತು ಅದು ರಿಪೇರಿ ಕಿಟ್ ಥರ ಇರೋದು, ಮತ್ತು ಆ ಫ್ಲ್ಯಾಗ್ ಥರ ಇರೋದು, ಇವೆಲ್ಲ ವೇಸ್ಟು. ಇವೆಲ್ಲ ಫ್ರೀಯಾಗಿ ಸಿಗುತ್ತೆ ನಮ್ಗೆ ಹೇಳಬೇಕು ಅಂತಂದರೆ. ಬಟ್ ಈ ಸ್ಪಿನ್ನಲ್ಲಿ ನೀನು ತಿರುಗಿಸ್ಬೇಕು ಅಂತಂದರೆ ನಾರ್ಮಲಾಗಿ ಒಂದೆರಡು ಐಟಮ್ಸ್ ನೀವು ತೆಗೆದಾಕ್ತೀರ ಅಂದ್ಕೊಳ್ಳಿ. ಬಟ್ ಸ್ಟಿಲ್ ನೀನು ಪ್ರತಿಯೊಂದಕ್ಕೂ ಡೈಮಂಡ್ ಸಿಕ್ಕಲೇಬೇಕಾಗುತ್ತೆ. ಮೈನಿಂದ ಸ್ಟಾರ್ಟ್ ಆಗುತ್ತೆ ಡೈಮಂಡ್ಸ್ ಕೂಡ. ಅದು ಪರವಾಗಿಲ್ಲ ಅಂತ ಅಂದ್ಕೊಂಡು ಸ್ಕೇಟ್ ಬೋರ್ಡ್ ಒಂದಿದೆ, ಮತ್ತು ಅದೊಂದು ಬಾಕ್ಸ್ ಒಂದಿದೆ. ಅದಕ್ಕಾದರೆ ಪರವಾಗಿಲ್ಲ, ಡೈಮಂಡ್ಸ್ ಖರ್ಚಾಗ್ತಾಯಿದೆ ಅಂದರೆ ಕೊಡ್ಬೋದು. ಮತ್ತು ಇಂಥವಕ್ಕೆಲ್ಲ ಬೇರೆಯವಕ್ಕೆಲ್ಲ ಸುಮ್ಮನೆ ಕೊಡಬೇಕು ಅಂದರೆ ಸುಮ್ಮನೆ ವೇಸ್ಟ್ ಅಷ್ಟೇ ಡೈಮಂಡ್ಸ್. ಅದಕ್ಕೆ ಅವ್ನು ಫ್ರೀ ಫೈರ್ ಒಂದು ಕೆಲಸ ಮಾಡಬೇಕಾಗಿತ್ತು. ಡೈರೆಕ್ಟಾಗಿ ಫೈನಲ್ ಅಮೌಂಟ್ಗೆ 1080 ಡೈಮಂಡ್ಸ್ ಬಿಡಬೇಕಾಗಿತ್ತು. ಯಾಕಂದರೆ ಎಲ್ಲ ಒಂದೇ ಸಲ ಕೊಟ್ಟಿರ್ತಾನೆ. ಇನ್ನು ಹೆಂಗಿದ್ರು ಲಾಸ್ಟ್ವರೆಗೂ ನೀವು ಸ್ಪಿನ್ ಮಾಡೇ ಮಾಡ್ತೀರಾ. ಸುಮ್ಮನೆ ಡೈಮಂಡ್ಸ್ ಎಲ್ಲ ಖರ್ಚು ಮಾಡಿ ಈ ಕಾಂಜಿ ಪಿಂಜಿ ಬಾಕ್ಸಲ್ಲೆಲ್ಲ ತೆಗಿಯೋ ಬದಲು ಡೈರೆಕ್ಟಾಗಿ ಅಮೌಂಟ್ ಕೊಟ್ಬಿಟ್ಟು ಮತ್ತು ಸ್ಕೇಟ್ ಬೋರ್ಡು, ಆ ಬಾಕ್ಸು, ಮತ್ತು ಅವು 2-3-4 ಕೊಟ್ಟಿದ್ರೆ ಸಾಕಾಗಿತ್ತು. ಸುಮ್ಮನೆ ವೇಸ್ಟ್ಗೆಲ್ಲ ಖರ್ಚು ಮಾಡೋದಕ್ಕೆ ಎಕ್ಸ್ಟ್ರಾ ಆಗುತ್ತೈತೆ. ಸುಮ್ಮನೆ ಹೆಂಗಿರು ಖರ್ಚು ಮಾಡ್ತೀರಾ, ಸುಮ್ಮನೆ ಬೇಜಾರಾಗುತ್ತೆ ಅಷ್ಟೇ ಅವೆಲ್ಲ ಬಂದರೆ ಸ್ಪಿನ್ ಮಾಡಿದಾಗ. ಮತ್ತು ನೀವು ನೋಡ್ರೆ ರೂಲ್ಸಲ್ಲಿ ಗೊತ್ತಾಗ್ತೈತೆ. ಪ್ರೈಸ್ ಪೂಲಲ್ಲಿ ನೀನು ಫಸ್ಟ್ 2 ಟೈಮ್ಸ್ ತೆಗೆದಾಗಬೇಕು, ಮತ್ತು ಪ್ರತಿ ಸ್ಪಿನ್ನಲ್ಲೂ ಅಮೌಂಟ್ ಜಾಸ್ತಿ ಆಗ್ತೈತೆ. ಮತ್ತೇನೆಂದರೆ ವಿತಿನ್ 8 ಸ್ಪಿನ್ನಲ್ಲಿ ನಿಮ್ಗೆ ಆ ಅಮೌಂಟ್ ಬರುತ್ತೆ ಅಂತ ಹಾಕಿದ್ದಾನೆ. ಆದರೆ ಮೇನ್ ಮ್ಯಾಟ್ರ್ ಏನು ಅಂತಂದರೆ ಅಮೌಂಟ್ ಬರೋದು 8 ಸ್ಪಿನ್ನಲ್ಲೇ ಬರೋದು. ಅದಕ್ಕೆ ಮುಂದೆ ಬರೋದೇ ಇಲ್ಲ. ಅದು ಸುಮ್ಮನೆ ವಿತಿನ್ 8 ಸ್ಪಿನ್ಸ್ ಅಂತ ಕೊಡೋ ಬದಲು ಫೈನಲ್ 8 ಸ್ಪಿನ್ನಲ್ಲಿ ನಿಂಗೆ ಇದು ಬರುತ್ತೆ ಅಮೌಂಟು ಅಂತ ಹೇಳ್ಬಿಡ್ಬೇಕಾಗಿತ್ತು. ಮತ್ತು ಸ್ಪಿನ್ನಿಂದ ಸ್ಪಿನ್ಗೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾನೆ. ಫಸ್ಟ್ 9ಇಂದ 19, 39, 69, 99, 149, 199, 499 ಇವೆಲ್ಲ ಸೇರಿಸಿದ್ರೆ ಒಂದು 1080 ಆಗುತ್ತೆ. ಡೈರೆಕ್ಟಾಗಿ 1080 ಆಗುತ್ತೆ ಈ ಅಮೌಂಟ್ಗೆ ಅಂತ ಇಕ್ಬಿಟ್ಟಿದ್ರೆ ಸುಮ್ಮನೆ ನಮ್ಮ ಮನಃಶಾಂತಿ ಯಾರು ಸಿಗೋದಾಗ ಸ್ವಲ್ಪ. ಇದೆಲ್ಲ ಸ್ಕ್ಯಾಮು ಅಂತ ಎಲ್ಲರಿಗೂ ಗೊತ್ತು. ಬಟ್ ಸ್ಟಿಲ್ ಅವನು ಹಾಕೋ ಬಲೆಗೆ ಎಲ್ಲರೂ ಬಲಿ ಆಗ್ತೀವಿ. ಆ ಅಮೌಂಟ್ ನೋಡಿದ ತಕ್ಷಣ ನಮಗೆ ಮನ್ಸು ಬಂದುಬಿಡುತ್ತೆ ಎಕ್ವಿಪ್ ಮಾಡಬೇಕು, ಡೈಮಂಡ್ಸ್ ಖರ್ಚು ಮಾಡಬೇಕು ಅಂತ. ಆ ಥರ ಮೋಡಿ ಮಾಡಿಬಿಟ್ಟಿದೆ ನಮ್ಮನ್ನು. ಏನೇ ಹೇಳಿ ಅಮೌಂಟ್ ಏನೋ ಚೆನ್ನಾಗಿದೆ, ಸೊ ಸ್ಪಿನ್ ಮಾಡಬೇಕು ಅಂದ್ಕೊತಾ ಇರೋದು ನಾನಲ್ಲ, ನಮ್ಮ ಮನು. ಸೊ ಈ ವಿಡಿಯೋ ಫುಲ್ ಕ್ರೆಡಿಟ್ಸ್ಗೋಷ್ಟು ಮನುನೇ. ಅವನೇ ಸ್ಪಿನ್ ಮಾಡ್ತಾ ಇರೋದೆಲ್ಲ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. 2 ಐಟಮ್ಸ್ ಮುಗಿದಿದೆ. 9 ಡೈಮಂಡ್ಸ್ ಮುಗೀತು. ಈಗ 19 ಡೈಮಂಡ್ಸ್ದು ಬಂದಿದ್ದು ಹ್ಯಾಮರು, ಫ್ರೀ ಹ್ಯಾಮರ್. ಮತ್ತು 69ಗೆ ಮತ್ತೆ ಇನ್ನೊಂದ್ಸಲಿ ಫ್ರೀ ವೇಸ್ಟ್ದು. ಮತ್ತು ಬಂದಿದ್ದು ಓಕೆ, ಇದೊಂದು ಪರವಾಗಿಲ್ಲ, ವರ್ತ್. ನೆಕ್ಸ್ಟು ಇದು ವೇಸ್ಟೇ. ಸ್ಕೇಟ್ ಬೋರ್ಡು ಪರವಾಗಿಲ್ಲ. ನೆಕ್ಸ್ಟ್ ಲಾಸ್ಟ್ 2 ಸ್ಪಿನ್ಸ್ ಇದೆ. ನನ್ನ ಸ್ಪಿನ್ ಬಂತು, ಇದು ವೇಸ್ಟ್ ಟೈಮಿಂಗ್ಸ್ಗೆಲ್ಲ. ಲಾಸ್ಟ್ ಸ್ಪಿನ್ ನಮಗೆ ಬೇಕಾಗಿರೋ ಅಮೌಂಟ್ ಬಂದುಬಿಟ್ಟು ನೋಡಿ ಹೆಂಗಿದೆ, ಫುಲ್ ಸೈಕಾಗಿದೆ. ನೋಡ ಏನು ಚಂದ ಐತಲ್ಲ. ಓಕೆ, ಇದನ್ನೇ ಮ್ಯಾಪಲ್ಲಿ ಹೋದ್ರಾಗ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಫ್ಲೈಟಲ್ಲಿ ಹೋಗ್ತಾ ಇದೆ, ಒಂಥರ ಹೊರಗಡೆ ಬರೋದು ಸೂಪರಾಗಿದೆ. ಒಂಥರ ಗ್ಲಾಸ್ ಎಫೆಕ್ಟ್ ಥರ, ಒಂಥರ ಡಾಕ್ಟರ್ ಸ್ಟ್ರೇಂಜ್ ಎಫೆಕ್ಟ್ ಥರ ಇದೆ ಇದು ನೋಡೋದಕ್ಕೆ. ಸಖತ್ತಾಗಿದೆ ಆ್ಯನಿಮೇಷನ್ ಥರ. ಸೊ ಟ್ರೈ ಮಾಡಿದ್ಮೇಲೆ ಈ ಥರ ಚೇಂಜ್ ಆಗುತ್ತೆ. ಸ್ಲೀಪಿಂಗ್ ಥರ ಆದರೆ ಚೆನ್ನಾಗಿದೆ ನೋಡಿ.
ಈ ಥರ ಒಳ್ಳೆ ಬ್ಯಾಕ್ ಟೇಲ್ ಥರ. ಓಹ್, ಕ್ರಿಸ್ಮಸ್ ಟ್ರೀ ಇದ್ದಂಗಿದೆ. ಅದ್ರ ಛತ್ರಿ ಸೂಪರಾಗಿದೆ. ಎಲ್ಲ ಫುಲ್ ಗ್ಲಾಸ್ ಎಫೆಕ್ಟ್ ಥರನೇ ಇದೆ, ಚೆನ್ನಾಗಿದೆ ನೋಡೋದಕ್ಕೆ. ಓಕೆ, ಈ ವಿಡಿಯೋ ಇಷ್ಟೇ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾಯಿದ್ದೀರೋ ಅವರು ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರ ಚಾನಲಲ್ಲಿ ವೀಡಿಯೋಸ್ ಕಡಿಮೆ ಇದ್ದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ತಾರೆ. ಬಟ್ ನನ್ನ ಚಾನಲಲ್ಲಿ ವೀಡಿಯೋಸ್ ಜಾಸ್ತಿ ಇದ್ದು ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ನೋಡಲಿ. ಮುಂದಿನ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.